ಒಂದು ಅಡುಗೆ ವಿಡಿಯೋ ಕೊಟ್ಟರು ಅದನ್ನ ತಮ್ಮದೇ ಶೈಲಿನಲ್ಲಿ ಎಡಿಟ್ ಮಾಡಿ ರವಿ ಬಸ್ರೂರವರ ಮ್ಯೂಸಿಕ್ ಹಾಕಿ ಒಂದು ಎಡ್ಜ್ ಆಫ್ ದ ಸೀಟ್ ಗ್ರಿಪ್ಪಿಂಗ್ ವಿಡಿಯೋ ಮಾಡೋ ತಾಕತ್ತು ಪ್ರಶಾಂತ್ ನೀಲ್ ಅವರಲ್ಲಿದೆ. ಹಿ ಈಸ್ ಗಿಫ್ಟೆಡ್ ಇನ್ ಟರ್ಮ್ಸ್ ಆಫ್ ದಟ್. ನಾನು ಮಗ ನನಗೆ ಅಗ್ನಿ ಎಂಡಿದ್ದಿದ್ದಂಗೆ ಹೊಡೆದಂಗೆ ಮಾತಾಡೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಫ್ ದ ಇಯರ್. ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ ಪ್ರಭಾಸ್ ಅವರು, ಪೃಥ್ವಿರಾಜ್ ಅವರು, ಶ್ರುತಿ ಹಾಸನ್ ಅವರು ಹೀಗೆ ಮುಂತಾದವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಸಲಾರ್ನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಉಗ್ರಮ್ಮೆ, ಅರೆ ಉಗ್ರಮ್ ಅಲ್ಲ. ಉಗ್ರಮ್ ಅಲ್ಲ ಅನ್ನೋ ಒಂದು ಆಸ್ಪೆಕ್ಟ್ಗೆ ಆ್ಯಡ್ ಮಾಡೋದು ಇಲ್ಲಿರುವಂತಹ ಊರು ಖಾನ್ಸಾರ್. ಅಲ್ಲೂ ಕೂಡ ಮುಗೋರ್ ಅಂತಿತ್ತು, ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಹೊಸ ಯೂನಿವರ್ಸ್ ಅಂತಲೇ ಹೇಳ್ಬೋದು ಅನ್ಸುತ್ತೆ. ಹೊಸ ಊರು ಕ್ರಿಯೇಟ್ ಮಾಡಿದ್ದಾರೆ, ಹೊಸ ಪ್ಲೇಯರ್ಸ್ ಇದ್ದಾರೆ, ಇನ್ ಟರ್ಮ್ಸ್ ಆಫ್ ಡಿಫ್ರೆಂಟ್ ಟ್ರೈಬ್ಸ್ ಇದೆ, ಅವ್ರ ಮಧ್ಯೆ ಒಂದು ಪೊಲಿಟಿಕಲ್ ಡೈನಮಿಕ್ಸ್ ಇದೆ. ಆ ಡೈನಮಿಕ್ಸ್ ಏನೋ ಒಂದು ಹದಗೆಡ್ತಾ ಇದೆ. ಏನದು ಪೊಲಿಟಿಕಲ್ ಟರ್ಮೋಯಿಲ್ ಯಾಕೆ ಕ್ರಿಯೇಟ್ ಆಯಿತು, ಯಾರಿಗೆ ಏನು ಬೇಕು, ಸೀಸ್ ಫೈರ್ ಅಂದ್ರೇನು, ಆ ಸೀಸ್ ಫೈರ್ ಆಗುತ್ತಾ ಇಲ್ವಾ, ಇವಿಷ್ಟು ಆಸ್ಪೆಕ್ಟ್ನ ಸೆಕೆಂಡ್ ಹಾಫಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ನನಗೂ ಕೂಡ ಇದರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂತಲೇ ಈ ಸಿನಿಮಾದ ಸೆಕೆಂಡ್ ಹಾಫ್. ಪ್ಯೂರ್ ಪ್ರಶಾಂತ್ ನೀಲ್ ಅವರ ಮ್ಯಾಡ್ನೆಸ್, ದ ಫಿಲ್ಮ್ ಮೇಕರ್ ಇನ್ ಹಿಮ್, ದ ಸ್ಟೋರಿ ಟೆಲ್ಲರ್ ಇನ್ ಹಿಮ್ ಏನಿದೆ ಅದು ಕಾಣಿಸೋದು ನಿಮಗೆ ಸೆಕೆಂಡ್ ಹಾಫಲ್ಲೇ. ಆಬ್ವಿಯಸ್ಲಿ ಥಿಯೇಟ್ರಿಗೆ ಹೋದರೆ ನಿಮಗೆ ಹುಚ್ಚೆಬ್ಸೋ ತಾಕತ್ತು ಅವ್ರಿಗಿದೆ. ಇವತ್ತು ಇಂಡಿಯನ್ ಫಿಲ್ಮ್ ಮೇಕಿಂಗ್ ಸ್ಪೇಸಲ್ಲಿ ಆ ರೀತಿ ಒಂದು ಮಾಸ್ ಎಲಿಮೆಂಟ್ ಇರುವಂಥ ಒಂದು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿ ಜನರಲ್ಲಿ ಹುಚ್ಚೆಬ್ಸಿ ಅದರೊಳಗಡೆ ಒಂದು ಕತೆ ಹೇಳೋದ್ರಲ್ಲಿ ಪ್ರಶಾಂತ್ ನೀಲ್ ಅವರು ಐ ಥಿಂಕ್ ಹೀಸ್ ಅಟ್ ದ ಟಾಪ್. ಇದು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಯಾಕಂತಾರೆ ಈಗಾಗಲೇ ಹೇಳ್ದಂಗೆ ಇದೊಂದು ಪೊಲಿಟಿಕಲ್ ಡ್ರಾಮಾ. ಏನೋ ಪೊಲಿಟಿಷಿಯನ್ಸ್ ಕಿತ್ತಾಡ್ತಿದ್ದಾರೆ, ಅವ್ರಿಗೇನೋ ಬೇಕಂತೆ, ಇವ್ನಿಗೇನೋ ಬೇಕಂತೆ, ಬಟ್ ಅದನ್ನು ಹೇಳೋ ರೀತಿ ಇದೆಯಲ್ಲ, ಆ ಇಂಟರ್ ಕಟ್ಸಲ್ಲಿ ಹೇಳೋ ರೀತಿ ಇರ್ಬೋದು, ಒಂದು ಪ್ರತಿಯೊಂದು ಸೀನನ್ನು ಕೂಡ ಬಿಗಿಯಾಗಿ ಹಿಡಿದು ಕೂರಿಸುವಂಥ ಒಂದು ತಾಕತ್ತಿರ್ಬೋದು, ಅದ್ರ ಮಧ್ಯೆ ಒಂದು ವೈಲೆಂಟ್ ಆ್ಯಕ್ಷನ್ ಸೀಕ್ವೆನ್ಸಸ್. ಐ ಥಿಂಕ್ ದ ಮೋಸ್ಟ್ ವೈಲೆಂಟ್ ಮೆನ್ ಕಾಲ್ಡ್ ಒನ್ ಮ್ಯಾನ್ ದ ಮೋಸ್ಟ್ ವೈಲೆಂಟ್ ಅಂತ ಏನಿದೆ ಅದು ಜಸ್ಟಿಫೈ ಆಗೋದು ಈ ಸಿನಿಮಾದ ಸೆಕೆಂಡ್ ಹಾಫಲ್ಲಿ. ಅಲ್ಲಿ ಈ ಸಿನಿಮಾ ಒಂದು ಲೆವೆಲ್ ಮೇಲೆ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಫಸ್ಟ್ ಹಾಫ್ ಆದಮೇಲೆ ನನಗೆ ಎಲ್ಲೋ ಒಂದು ಕಡೆ ಯಾವ ಕಡೆ ಹೋಗ್ತಾ ಇದೆ ಸಿನಿಮಾ ಅಂತ ಒಂದು ಸ್ವಲ್ಪ ಡೌಟ್ ಶುರುವಾಗ್ತಾಯಿತ್ತು. ಬಟ್ ಸೆಕೆಂಡ್ ಹಾಫ್ಗೆ ಹೋದಾಗ ದಾಟ್ ವಾಸ್ ಪ್ರಶಾಂತ್ ನೀಲ್ ಅವರ ಒಂದು ಫೋರ್ಟೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತೂ ಅದ್ದೂರಿಯಾಗಿ ಬರುತ್ತೆ. ಆ ವೈಲೆನ್ಸು, ಪ್ರಶಾಂತ್ ನೀಲ್ ಅವರ ಒಂದು ಆ ಮೇಕಿಂಗು, ಆ ಎಡಿಟಿಂಗ್ ಸ್ಟೈಲ್ಗೆ ಅನ್ಬರಿ ಅವರ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಪ್ರಶಾಂತ್ ನೀಲ್ ಅವರೇ ಆ್ಯಕ್ಷನ್ ಸೀಕ್ವೆನ್ಸಸ್ನ ಎಲ್ಲೋ ಒಂದು ಕಡೆ ಡಿಸೈನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಇದು ರೆಗ್ಯುಲರ್ ಅಲ್ಲ, ಅಂದರೆ ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಲೀನಿಯರ್ ಆಗಿ ಹೋಗ್ತಿರಲ್ಲ. ಸೊ ಆ ಕಟ್ಸ್ಗೆ ನಮ್ಮನೇಲಿ ಅನ್ಸೋದು ಹೆಂಗೆ ಪ್ಲ್ಯಾನ್ ಮಾಡಿದ್ರು ಗುರು. ಮೊನ್ನೆ ಯಾವುದೊಂದು ಇಂಟರ್ವ್ಯೂಲಿ ಅಂತ ಇದ್ರು, ಇಲ್ಲ ನಾವೇನು ಏನೋ ಅದೇ ಪ್ರೀವಿಯಸಲ್ಲೆಲ್ಲ ನೋಡಲ್ಲ, ಅಲ್ಲೇ ಹೋಗಿ ಶೂಟ್ ಮಾಡ್ತೀವಿ ಅಂತ. ಅದನ್ನ ಹೆಂಗೆ ಶಾರ್ಟ್ ಡಿವೈಡ್ ಮಾಡ್ತಾರೆ, ಹೆಂಗೆ ಶೂಟ್ ಮಾಡ್ತಾರೆ, ನಿಜವಲ್ಲೂ ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ಸಖತ್ತಾಗಿ ಬ್ಲೆಂಡ್ ಆಗುತ್ತೆ ಆ ಮೇಕಿಂಗ್ ಸ್ಟೈಲ್ಗೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು. ಅದಕ್ಕೆ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಬಿದ್ದಾಗ, ಈ ಕಡೆ ಭುವನ್ ಗೌಡ ಅವರ ಸಿನಿಮಾಟೋಗ್ರಫಿ ಬಿದ್ದಾಗ ಒಂದು ವಿಜುವಲ್ ಸ್ಪೆಕ್ಟಕಲ್ ಆಗಿ ಬರುತ್ತೆ. ಸೊ ಎಸ್ಪೆಷಲಿ ಆ ಉಗ್ರಮ್ಮಲ್ಲಿ ಏನಿತ್ತು, ಆ ದೇವರೇ ಆ್ಯಕ್ಷನ್ ಸೀಕ್ವೆನ್ಸ್, ಹೀರೋನ ಒಂದು ಟ್ರಾನ್ಸಿಷನ್ ಏನಿದೆ ಅದು ಇಲ್ಲಿ ನೋಡಿದಾಗ ಆ ಎಮೋಷ್ನಲ್ ಅಂಡರ್ಟೋನ್ ಸ್ವಲ್ಪ ಮಿಸ್ ಆದ್ರೂ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಆ್ಯಸ್ ಎ ವಿಜುವಲ್ ಸ್ಪೆಕ್ಟಕಲ್ ಅದನ್ನ ಯಾವ ಸ್ಕೇಲಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಂದರೆ ಅವಾಗ ನಿಮಗೆ ಗೊತ್ತಾಗುತ್ತೆ, ಓ ಪ್ರಶಾಂತ್ ನೀಲ್ ಅವ್ರು ಯಾಕೆ ಉಗ್ರಮ್ದು ಒಂದು ಬೇರ್ ಬೋನ್ಸ್ ತೊಗೊಂಡು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಇಷ್ಟಪಟ್ಟರು ಅಂತ. ಯಾಕೆಂದರೆ ಐ ಥಿಂಕ್ ಅವರ ಐಡಿಯಾನೇ ಬೇರೆ ಇತ್ತು ಅನಿಸುತ್ತೆ. ಉಗ್ರಮಲ್ಲೇ ಇನ್ನೂ ದೊಡ್ಡ ಯೂನಿವರ್ಸ್ನೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರು ಅನಿಸುತ್ತೆ. ಅಲ್ಲ ಆಗಲಿಲ್ಲ, ಇಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇನ್ನೊಂದು ಅನಿಸುತ್ತೆ, ಯಾಕೆ ಬೇಕಿತ್ತು ಲೈಕ್ ಅಷ್ಟು ಸಣ್ಣ ಪಾರ್ಟ್ ಆಫ್ ಉಗ್ರಮ್ನ ಯಾಕೆ ತೊಗೊಂಡು ಬರಬೇಕಿತ್ತು, ಟ್ರಾವೆಲ್ ಮಾಡೋದೇ ಬೇಕಿರಲಿಲ್ಲ, ಇನ್ನೇನಾದರೂ ಹೊಸದೇ ಮಾಡ್ಬೋದಾಗಿತ್ತು ಅನ್ನೋ ಒಂದು ಫೀಲ್ ಬರುತ್ತೆ. ಬಟ್ ಸ್ಟಿಲ್ ಇನ್ ಟರ್ಮ್ಸ್ ಆಫ್ ಅಲ್ಲಿ ಏನೇನಿತ್ತು ಹೈ ಪಾಯಿಂಟ್ಸು, ಆ ಹೈ ಪಾಯಿಂಟ್ಸ್ ಇಲ್ಲೂ ಕೂಡ ಹಿಟ್ ಆಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಒಂದು ದೊಡ್ಡ ಸ್ಕೇಲಲ್ಲೇ ಹಿಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪೊಲಿಟಿಕಲ್ ಡ್ರಾಮಾ ಕೂಡ ಅಷ್ಟೇ ಎಂಗೇಜಿಂಗ್ ಆಗಿದೆ. ಫಸ್ಟ್ ಹಾಫ್ ಹೋದಾಗ ಏನಾಗಿರುತ್ತೆ ಅಂತಲೇ ಆ್ಯಕ್ಷನ್ ಸೀಕ್ವೆನ್ಸಸ್ ಬಂದಾಗ ಮಜಾ ಕೊಡುತ್ತೆ. ಬಟ್ ರೆಸ್ಟ್ ಆಫ್ ದ ಆಸ್ಪೆಕ್ಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಲೋ ಆಯಿತಾ, ಡ್ರಾಮಾ ಅಷ್ಟು ಎಂಗೇಜಿಂಗ್ ಆಗಿಲ್ವಾ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು ಫಸ್ಟ್ ಹಾಫಲ್ಲಿದ್ದಾಗ. ಬಟ್ ಸೆಕೆಂಡ್ ಹಾಫ್ಗೆ ಬಂದಾಗ ಆ ಆ್ಯಕ್ಷನ್ ಮಧ್ಯೆ ಬರುವಂಥ ಒಂದು ಡ್ರಾಮಾ ಕೂಡ ಏನಿದೆ ಅಲ್ಲಿ, ಬಿಕಾಸ್ ಆ ಒಂದು ಪೊಲಿಟಿಕಲ್ ಎಲಿಮೆಂಟ್ನ ಎಕ್ಸ್ಪ್ಲೋರ್ ಮಾಡ್ತಾರೆ, ಆ ಒಂದು ವರ್ಲ್ಡ್ ಬಿಲ್ಡಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ಆಗ್ತಿರೋದ್ರಿಂದ ಹಿಡಿದು ಕೂರಿಸ್ತು ಅಂತ ಅನಿಸ್ತು. ರವಿ ಬಸ್ರೂರ್ ಅವರ ಒಂದು ಮ್ಯೂಸಿಕ್ ಏನಿದೆ ಅದು ಆಬ್ವಿಯಸ್ಲಿ ಎಲ್ಲದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಕಾರಣ ಏನು, ಮ್ಯೂಸಿಕ್ ಇಲ್ಲದೆ ಇರುವಂಥ ಸೀನೇ ಇಲ್ಲ. ಇನ್ ಟರ್ಮ್ಸ್ ಆಫ್ ನೀಲ್ ಅವರ ಸಿನಿಮಾ ಅಂತ ನೋಡ್ತಾ ಹೋದರೆ ನೀವು ಕ್ವೈಟ್ ಪೋರ್ಷನ್ಸು ಕೂಡ ಜಾಸ್ತಿ ಇರೋದು ಇದಕ್ಕಿಂತ ಮುಂಚಿನ ಸಿನಿಮಾಗಳಲ್ಲಿ. ಬಟ್ ಇಲ್ಲೋ ಒಂದು ಕಡೆ ಆ ಕ್ವೈಟ್ ಪೋರ್ಷನ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ಸೊ ಎಂಟಲ್ಲಿ ದಡ ಅಂತ ಹೊಡಿತಾ ಇರುತ್ತೆ. ಆ್ಯಂಡ್ ಆ ಒಂದು ಕಟ್ಸ್ಗೆ, ಆ ಒಂದು ಎಡಿಟ್ಸ್ಗೆ ಆ ಮ್ಯೂಸಿಕ್ ಇಲ್ಲದೆ ಹೋದರೆ ಅದು ಎಂಗೇಜಿಂಗ್ ಆಗಿರಲ್ಲ. ಸೊ ಐ ಥಿಂಕ್ ಇಲ್ಲಿ ಆ ಟೀಮ್ ವರ್ಕ್ ಬರುತ್ತೆ. ಪ್ರತಿಯೊಬ್ಬರು ಕೂಡ ದೇ ಹ್ಯಾವ್ ಟು ಬಿ ಅಟ್ ದೇರ್ ಬೆಸ್ಟ್. ಸಿನಿಮಾಟೋಗ್ರಫಿ ಬೆಸ್ಟ್ ಆಗಿರಬೇಕು, ಸ್ಟೋರಿ ಟೆಲ್ಲಿಂಗ್ ಬೆಸ್ಟ್ ಆಗಿರಬೇಕು, ಎಡಿಟಿಂಗ್ ಬೆಸ್ಟ್ ಆಗಿರಬೇಕು, ಮ್ಯೂಸಿಕ್ ಬೆಸ್ಟ್ ಆಗಿರಬೇಕು, ಆ್ಯಕ್ಷನ್ ಬೆಸ್ಟ್ ಆಗಿರಬೇಕು. ಲೈಕ್ ಪ್ರಾಪರ್ ಪ್ಯಾಕೇಜ್ ಆಗಿ ಸೆಕೆಂಡ್ ಹಾಫಲ್ಲಿ ಈ ಸಿನಿಮಾ ಬರ್ತಾ ಹೋಯಿತು. ಆ್ಯಂಡ್ ಯಾವುದು ಮೆಮೊರೇಬಲ್ ಟೋನ್ ಅಂತ ಅಷ್ಟೊಂದು ಬರಲಿಲ್ಲ. ಎಲ್ಲೋ ಒಂದು ಕಡೆ ಅಂಡರ್ಲೈಯಿಂಗ್ ಎಮೋಷ್ನಲ್ ಟೋನ್ ಬಸ್ರೂರ್ ಅವರ ಮ್ಯೂಸಿಕಲ್ಲಿ ಬರಲಿಲ್ಲ. ಜ್ಞಾಪಕ ಇಟ್ಕೋಬೋದಾದಂಥ ಓಕೆ ಸುಮ್ಮನೆ ವಿಜುವಲ್ಸ್ ಇಲ್ಲದೇನೋ ಗೂಸ್ ಬಂಪ್ಸ್ ಬರ್ತಾ ಇರೋ ಒಂದು ಮ್ಯೂಸಿಕ್ ಕೆಲವು ಕಡಿಮೆ ಇದ್ದರೂ ಕೂಡ ಆ್ಯಸ್ ಸಚ್ ವಿಜುವಲ್ಸ್ನ
ದಡ ಮ್ಯೂಸಿಕ್ ಮುಸ್ಕರ ಎಲಿವೇಟ್ ಮಾಡ್ತಿದ್ರು. ಆ್ಯಂಡ್ ಈ ಸಲ ಆ ಒಂದು ತುಂಬ ಓವರ್ ಬೇರಿಂಗ್ ಆಗಿ ಏನಿತ್ತು ಕೆಲಸದಲ್ಲಿ ಮಿಸ್ ಆದ ಅವ್ರದ್ದು ಬೇರೆ ಸಿನಿಮಾಗಳಲ್ಲಿ ಕೇಳೋಕ್ಕೆ ಕಷ್ಟ ಆಗುತ್ತೆ ಅಂತ ಅದಿರಲಿಲ್ಲ, ಹೋಲ್ಡ್ ಮಾಡಿದ್ರು. ಐ ಥಿಂಕ್ ಆ ಫೀಡ್ಬ್ಯಾಕ್ ಏನಿದೆ ಅದು ಹೋಗಿದೆ ಅವ್ರಿಗೆ, ಆ್ಯಂಡ್ ಅದನ್ನು ಚೆನ್ನಾಗಿ ಹೋಲ್ಡ್ ಮಾಡಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಭುವನ್ ಗೌಡ ಅವರ ಕ್ಯಾಮ್ರಾ ವರ್ಕ್ ಸಗದಾಗಿತ್ತು, ಯಾಕೆಂದರೆ ತುಂಬ ಟ್ರಿಕಿ ರಿಚ್ ಫಿಲಮು, ಆ್ಯಕ್ಚುಲಿ ದೊಡ್ಡ ಬಜೆಟ್ ಫಿಲಮು, ವಿಜುವಲ್ಸ್ ರಿಚ್ ಆಗಿ ಕಾಣಿಸ್ಬೇಕು. ಅಟ್ ದ ಸೇಮ್ ಟೈಮ್ ಅಲ್ಲಿರುವಂಥ ಒಂದು ಸೆಟ್ಟಿಂಗ್ ಏನಿದೆ ಅಲ್ಲಿ ಓಕೆ ಕಷ್ಟದಲ್ಲಿದ್ದಾರೆ ಗುರು, ಇವರೆಲ್ಲ ಮೈನಿಂಗಲ್ಲಿ ವರ್ಕ್ ಮಾಡ್ತಾರೆ, ಈ ಊರಲ್ಲಿ ಏನೋ ಇವರು ಬಡತನದಲ್ಲಿದ್ದಾರೆ, ಅದು ಬರಬೇಕು. ಬಡತನನ ರಿಚ್ ಆಗಿ ತೋರ್ಸೋಕ್ಕಾಗಲ್ಲ. ಸೊ ಆ ಬ್ಯಾಲೆನ್ಸ್ ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಶಾರ್ಟ್ ಲಿಸ್ಟ್ ಮಾಡಲ್ಲ ಅಂತಾರೆ ಪ್ರಶಾಂತ್ ನೀಲ್ ಅವರು, ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಸೀನ್ಸ್ನ. ಯಾಕೆಂತಾನೆ ಎಡಿಟಿಂಗಲ್ಲಿ ನೀವು ಹೋದಾಗ ಒಂದು ವೈಡು ಮಿಡ್ಡು ಕ್ಲೋಸು ಅಂತ ಹೋಗಲ್ಲ, ಏನೋ ತುಂಬ ಎಮೋಷ್ನಲ್ ಆಸ್ಪೆಕ್ಟಲ್ಲಿ ಕಟ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕೋ ಆಗ ಎಲ್ಲೋ ವೈಡಲ್ಲಿ ಬರುತ್ತೆ, ಎಲ್ಲೋ ಯಾವುದೋ ಒಂದಷ್ಟು ಡಿಸ್ಟರ್ಬೆನ್ಸಲ್ಲಿ ಶಾರ್ಟ್ ಬರುತ್ತೆ, ಇಮಿಡಿಯೇಟ್ಲಿ ನಾವು ಕ್ಲೋಸಪಿಗೆ ಕಟ್ ಆಗ್ತೀವಿ, ಇನ್ನು ಇಮಿಡಿಯೇಟ್ಲಿ ಇನ್ಯಾವುದೋ ಓವರ್ ದಿ ಶೋಲ್ಡ್ರಿಗೆ ಕಟ್ ಆಗ್ತೀವಿ. ಹೆಂಗೆ ಪ್ಲ್ಯಾನ್ ಮಾಡಿದ್ರು ಗುರು, ಯಾವ ಥರ ಶಾರ್ಟ್ ಲಿಸ್ಟ್ ಮಾಡಿ ತೆಗೆದ್ರು ಅನ್ನೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಲ್ಸೋ ಹ್ಯಾಂಡ್ ಹೆಲ್ಡ್ ಶಾರ್ಟ್ಸ್ ಜಾಸ್ತಿ ಇತ್ತು ಅಂತ ಅನಿಸ್ತು ಇಲ್ಲಿ ರೆಗ್ಯುಲರ್ಗಿಂತ. ಆ್ಯಂಡ್ ಚೆನ್ನಾಗಿದೆ, ಅದು ಸ್ಮೂತಾಗಿ ಕಟ್ ಆಗುತ್ತೆ, ಎಲ್ಲೂ ಆ ಜರ್ಕಿ ಫೀಲಿಂಗ್ ಇಲ್ಲ. ಅಷ್ಟೊಂದು ಆ್ಯಕ್ಷನ್ ಇದ್ರು, ಅಷ್ಟೊಂದು ಹ್ಯಾಂಡ್ ಹೆಲ್ಡ್ ಫೀಲ್ ಇದ್ರು ಕೂಡ ತುಂಬಾ ಸ್ಮೂತಾಗಿತ್ತು. ಲೈಟಿಂಗ್ ಅದು ಇದು ಎಲ್ಲ ಸಗದಾಗಿತ್ತು. ನನಗೆ ಒನ್ ಆಫ್ ದ ಪ್ರಾಬ್ಲಿ ದ ಬೆಸ್ಟ್ ಭುವನ್ ಗೌಡ ಅವರ ವರ್ಕ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಮೂವ್ಮೆಂಟ್ ಅಂಡ್ ಸ್ಟಫ್ ಅಂತ ಅನಿಸ್ತು ಇದರಲ್ಲಿ. ಪರ್ಫಾರ್ಮೆನ್ಸ್ ವೈಸ್ ಪ್ರಭಾಸ್ ಹ್ಯಾಡ್ ಡನ್ ರಿಯಲಿ ಗುಡ್ ಅಂತ ಅನಿಸ್ತು. ಎಸ್ಪೆಷಲಿ ಪೋಸ್ಟ್ ಬಾಹುಬಲಿ ಎಲ್ಲೋ ಒಂದು ಕಡೆ ಎನರ್ಜಿ ಕಾಣಿಸ್ತಿರ್ಲಿಲ್ಲ, ಇಂಟೆನ್ಸಿಟಿ ಕಾಣಿಸ್ತಿರಲಿಲ್ಲ, ಈವನ್ ಇನ್ ಟರ್ಮ್ಸ್ ಆಫ್ ವಾಯ್ಸ್ ಮಾಡ್ಯುಲೇಷನ್ ಕೂಡ ಅಷ್ಟು ಕಾಣಿಸ್ತಿರ್ಲಿಲ್ಲ. ಬಟ್ ಇಲ್ಲಿ ಪ್ರಶಾಂತ್ ನೀಲ್ ಅವರು ಹೀಸ್ ಎಕ್ಸ್ಟ್ರಾಕ್ಟೆಡ್ ದ ಬೆಸ್ಟ್ ಫ್ರಮ್ ಹಿಮ್. ಸ್ಕ್ರೀನ್ ಮೇಲೆ ಅಂತೂ ಆಬ್ವಿಯಸ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ತಿಂದು ಹಾಕ್ತಾರೆ. ಇನ್ ಟರ್ಮ್ಸ್ ಆಫ್ ಎಮೋಷ್ನಲ್ಲಿಗೂ ಬಂದಾಗಲೂ ಕೂಡ ಈವನ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಲುಕ್ಕಲ್ಲಿ ಅಲ್ಲೊಂದು ಇಂಟೆನ್ಸಿಟಿ ಬೇಕು, ಅಲ್ಲೊಂದು ಎಕ್ಸ್ಪ್ರೆಷನ್ ಬೇಕು. ಕೆಲವು ಕಡೆ ಸ್ವಲ್ಪ ಬೇಕಿತ್ತ ಅಂತ ಅನ್ಸಿದ್ರು ಕೂಡ ಹಿ ಹ್ಯಾಡ್ ಡನ್ ರಿಯಲಿ ವೆಲ್. ಪೃಥ್ವಿರಾಜ್ ಅವರು ಡೆಫಿನೆಟ್ಲಿ ದ ಹೈಲೈಟ್, ಯಾಕೆಂತಂದರೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಗೊತ್ತಾಗುತ್ತೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಕೊನೆಗೆ ಹೋಗ್ತಾ ಎಕ್ಸ್ಟ್ರಾ ಸೀನ್ಸ್ ಆ್ಯಡ್ ಆಗಿದೆ ಅಂತ. ಯಾಕೆಂದರೆ ಸಡನ್ನಾಗಿ ಅವರ ಒಂದು ಪೋರ್ಷನ್ಸ್, ಅವರ ಒಂದು ಆ್ಯಕ್ಟಿಂಗ್ ಬ್ಲಾಕ್ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲ್ಲೇ ಗೊತ್ತಾಗುತ್ತೆ ಹೌ ಗುಡ್ ಆಫ್ ಎ ಪರ್ಫಾರ್ಮರ್ ಹೀ ಈಸ್ ಅಂತ ಅಂದ್ಬಿಟ್ಟು. ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಲೇ ಈಗಾಗಲೇ ಹೇಳ್ದಂಗೆ ಫಸ್ಟ್ ಹಾಫ್ ಆಫ್ ದ ಮೂವಿ ಎಲ್ಲೋ ಒಂದು ಕಡೆ ಅಷ್ಟು ಹಿಡಿದು ಕೂರಿಸ್ತಿರ್ಲಿಲ್ಲ. ಇಂಟರ್ವೆಲ್ಗಿಂತ ಮುಂಚೆ ಒಂದು 20 ಮಿನಿಟ್ಸು ಆ ಒಂದು ಇಂಟರ್ವೆಲ್ ಬ್ಲಾಕ್ ಆ್ಯಕ್ಷನ್ ಸೀಕ್ವೆನ್ಸಸ್ ಏನಿದೆ, ಆ್ಯಕ್ಷನ್ ಬಂದಾಗ ಮಾತ್ರ ವರ್ಕ್ ಆಯಿತು. ಆ್ಯಕ್ಷನ್ ಇಲ್ಲದೆ ಇರಬೇಕಾದ್ರೆ ಏನಿದೆ ಅಲ್ಲಿ ಎಲ್ಲೋ ಒಂದು ಕಡೆ ತುಂಬ ಹಾಲೋ ಆಗಿತ್ತು. ಆ ಡ್ರಾಮಾ ಏನಿದೆ ಅದು ಎಂಗೇಜಿಂಗ್ ಆಗಿರಲಿಲ್ಲ, ಅದನ್ನ ಸ್ವಲ್ಪ ಎಂಗೇಜಿಂಗ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ ಟ್ರೀಟ್ಮೆಂಟ್ ಏನಿದೆ, ಅವ್ರ ತಾಯಿ ಪಾತ್ರಕ್ಕೆ ಚೆನ್ನಾಗಿತ್ತು, ಪ್ರವಾಸ್ ಅವರ ತಾಯಿ ಪಾತ್ರಕ್ಕೆ. ಬಟ್ ಬೇರೆ ಪಾತ್ರಗಳಿಗೆ ಎಲ್ಲೋ ಒಂದು ಕಡೆ ಅಷ್ಟು ಸಿಗಲಿಲ್ಲ. ಶ್ರುತಿ ಹಾಸನ್ ಅವರಂತೂ ಶಿ ವಾಸ್ ಕಂಪ್ಲೀಟ್ಲಿ ವೇಸ್ಟೆಡ್. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಹೋಗ್ತಾ ಇಂಟರ್ ಕಟ್ಟಲ್ಲಿ ಅವ್ರು ಬರೋ ಸೀನ್ಸೇನೆ ಡಿಸ್ಟರ್ಬೆನ್ಸ್ ಆಗಿ ಬರ್ತಾ ಹೋಗುತ್ತೆ. ಆ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಡ್ವೆಲ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಈ ಒಂದು ಎಮೋಷನಲ್ ಟೋನ್ ಏನಿದೆ ಅದಕ್ಕೆ ಅದಷ್ಟು ಸರಿಯಾಗಿ ವರ್ಕೌಟ್ ಆಗಿರಲಿಲ್ಲ. ಆ್ಯಂಡ್ ಓವರ್ ಆಲ್ ಸಿನಿಮಾದಲ್ಲೂ ಕೂಡ ಆ ಎಮೋಷನಲ್ ಅಂಡರ್ಟೋನ್ ಅನ್ನೋದು ಮಿಸ್ಸಿಂಗ್ ಆಗಿತ್ತು. ಯಾವುದು ಎಮೋಷನ್ಸ್ ಕಾಣಿಸಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂಚೂರು ಬರುತ್ತೆ, ಅವ್ರ ತಾಯಿದೊಂದು ಚೂರು ಎಮೋಷನ್ ಪಿಕ್ ಆಯಿತು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಲ್ಲಿಂದ ಕಟ್ಟಾದ್ಮೇಲೆ ಅಂತೂ ಇಟ್ಸ್ ಆಲ್ ಅಬೌಟ್ ಬಿಗ್ ಸ್ಕ್ರೀನ್ ಎಕ್ಸ್ಟ್ರಾವೆಗ್ಯಾನ್ಸಾ. ಅಲ್ಲಿ ಎಮೋಷನಲ್ ಅಂಡರ್ಟೋನು, ಆ ಫ್ರೆಂಡ್ಶಿಪ್ಪಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ಎಮೋಷನಲ್ ಅಂಡರ್ಟೋನ್ ಕಾಣಿಸಲಿಲ್ಲ. ಅಲ್ಲೇನಾಗುತ್ತೆ, ಬರೀ ಆ್ಯಕ್ಷನ್ ಸೀಕ್ವೆನ್ಸಸ್ನ ವಿಜುವಲಿ ಅದರ ಎಕ್ಸಿಕ್ಯೂಷನ್ಗೆ ಎಂಜಾಯ್ ಮಾಡ್ಬೋದು. ಆ ಇಮಿಡಿಯೇಟ್ ಗೂಸ್ ಬಂಪ್ಸ್ ಇರ್ಬೋದು, ಅಥವಾ ನೀವು ಕಾಯ್ತಾ ಇರಬೇಕು ಹೊಡಿಬೇಕು ಅಂತ ಅಂದ್ಬಿಟ್ಟು, ಅಥವಾ ಹೊಡೆದಾದ್ಮೇಲೆ ಬರುವಂಥ ಒಂದು ಖುಷಿ ಇದೆಯಲ್ಲ, ಬಿತ್ತು ಅಂತ ಅಂದ್ಬಿಟ್ಟು ಆ ಒಂದು ಎಮೋಷನಲ್ ಆಸ್ಪೆಕ್ಟ್ಸ್ ಎಸ್ಪೆಷಲಿ ಪ್ರಶಾಂತ್ ನೀಲ್ ಅವರ ಸಿನಿಮಾದಲ್ಲಿ ಯೂಶಲಿ ಇರುತ್ತೆ, ಅದೆಲ್ಲ ಒಂದು ಕಡೆ ಇಲ್ಲಿ ಕಾಣಿಸಲಿಲ್ಲ. ಆ್ಯಂಡ್ ಆಲ್ಸೋ ಕ್ಯಾರೆಕ್ಟರ್ಸ್ ಮಧ್ಯೆ ಇದ್ದಂಥ ಒಂದು ಕೆಮಿಸ್ಟ್ರಿ, ಎಸ್ಪೆಷಲಿ ಪೃಥ್ವಿರಾಜ್ ಅವರ ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಮಧ್ಯೆ ಏನಿದೆ, ದೆ ಲುಕ್ ಗುಡ್ ಆನ್ ಸ್ಕ್ರೀನ್. ಬಟ್ ಎಲ್ಲೋ ಒಂದು ಕಡೆ ಲಾಸ್ಟ್ಗೆ ಬಂದಾಗ ಒಂದು ಕಾಮರಾಡ್ರಿ ಕಾಣಿಸುತ್ತೆ. ಆ ಫೈನಲ್ ಆ್ಯಕ್ಷನ್ ಸೀಕ್ವೆನ್ಸ್ಗೆ ಬಂದಾಗ ಅಲ್ಲೊಂದು ಕಾಮಿಡಿ ಟಚ್ ಬರ್ತವೆ ಇಬ್ಬರು ಮಧ್ಯ. ನಂಗೆ ಸಡನ್ ಆಗಿ ಅನ್ಸಿದ್ದು, ಗುರು ಇಲ್ಲಿ ತನಕ ಯಾಕೆ ಕಾಣ್ತಿರ್ಲಿಲ್ಲ ಇದು ಅಂತ. ಅಲ್ಲಿ ತನಕ ಒಂಥರ ಮೊನೋಟನಸ್ ಆಗಿ ಹೋಗ್ತಿರುತ್ತೆ. ಕ್ಯಾರೆಕ್ಟರ್ಸ್ ಒಂದೇ ಥರ ಮಾತಾಡ್ತಿದ್ದಾರೆ, ಒಂದೇ ಥರ ಇವರೇನೋ ಅವ್ರಿಗೆ ಬಿಲ್ಡಪ್ ಕೊಡ್ತಾರೆ, ಅವರೇನೋ ಇವ್ರಿಗೆ ಬಿಲ್ಡಪ್ ಕೊಡ್ತಾರೆ, ಒನ್ ಟೋನಲ್ಲಿ ಹೋಗ್ತಾ ಇತ್ತು ಅಂತ ಅನಿಸ್ತು. ಬಟ್ ಅಲ್ಲಿಗೆ ಬಂದಾಗ ಒಂದು ಹ್ಯೂಮರ್ ಟಚ್ಚು, ಅವರಿಬ್ಬರ ಮಧ್ಯೆ ಇದ್ದಂಥ ಕೆಮಿಸ್ಟ್ರಿ ಎಲ್ಲೋ ಒಂದು ಕಡೆ ಥ್ರೂ ಔಟ್ ಕ್ಯಾರಿ ಮಾಡ್ಬೋದಾಗಿತ್ತ ಅಂತ ಅನಿಸ್ತು. ಸಡನ್ನಾಗಿ ಲಾಸ್ಟಿಗೆ ಬಂದಂಗೆ ಆಯಿತು, ಅದು ಡೆಫಿನೆಟ್ಲಿ ಬೆಟರ್ ಆಗಿರ್ಬೋದಾಯಿತು. ಆ್ಯಂಡ್ ಆಲ್ಸೋ ಕ್ಯಾರೆಕ್ಟರ್ ಟ್ರಾನ್ಸಿಷನ್ ದೇರ್ ವಾಸ್ ನಾಟ್ ಮಚ್ ಚೇಂಜ್. ಆಬ್ವಿಯಸ್ಲಿ ಸೆಕೆಂಡ್ ಪಾರ್ಟ್ಗೆ ಹೋದ್ಮೇಲೆ ಅಲ್ಲಿ ಬರುತ್ತೆ ಅಂತ ಅನಿಸುತ್ತೆ ಇನ್ ಟರ್ಮ್ಸ್ ಆಫ್ ಟ್ರಾನ್ಸಿಷನ್. ಬಟ್ ಇಲ್ಲೆಲ್ಲೋ ಒಂದು ಕಡೆ ಅಷ್ಟು ಕಾಣಿಸ್ಲಿಲ್ಲ. ಆ್ಯಂಡ್ ಆಲ್ಸೋ ಫಿನಾಲೆ ಆ್ಯಕ್ಷನ್ ಸೀಕ್ವೆನ್ಸ್ ಏನಿದೆ ಅದು ಸ್ವಲ್ಪ ಔಟ್ ಆಫ್ ಪ್ಲೇಸ್ ಆಗಿ ಬಂತು ಅಂತ ಅನಿಸು. ಆ್ಯಂಡ್ ಎಸ್ಪೆಷಲಿ ರೀಸನಿಂಗ್ ಅಂತ ಇರಲಿಲ್ಲ. ನೀವು ನೋಡಿ ಗೊತ್ತಾಗುತ್ತೆ, ಆ್ಯಕ್ಷನ್ ಮಜಾ ಕೊಡುತ್ತೆ, ಬಟ್ ಸಡನ್ನಾಗಿ ಈ ಆಸ್ಪೆಕ್ಟ್ ಎಲ್ಲಿಂದ ಬಂತು ಅಂತ ಒಂದು ಫೀಲ್ ಇತ್ತು. ಸೊ ಇನ್ ಟರ್ಮ್ಸ್ ಆಫ್ ಆ ಸೆಟಪ್ ಏನಿದೆ ಕೊನೆಗೆ ಹೋಗೋಕ್ಕಿಂತ ಮುಂಚೆ ಆ ಫಿನಾಲೆ ಆ್ಯಕ್ಷನ್ ಸೀಕ್ವೆನ್ಸಸ್ಗೆ ಏನಾಗ್ತಿತ್ತು, ಯಾಕೆ ಆಗ್ತಿತ್ತು ಅಂತ, ದಟ್ ಎಂಟೈರ್ ಸೆಟಪ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನಿಸ್ತು. ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ಸಿನಿಮಾ ನನಗೆ ಮಜಾ ಕೊಡ್ತು. ಈಗಾಗಲೇ ಹೇಳ್ದಂಗೆ ಕೆಲವು ಕಂಪ್ಲೇಂಟ್ಸ್ ಇದೆ. ಫಸ್ಟ್ ಹಾಫು ನಾನು ಚೂರು ಟ್ರಿಮ್ ಮಾಡ್ಬೋದಾಗಿತ್ತು, ಎಂಗೇಜಿಂಗ್ ಆಗಿರ್ಬೋದಾಗಿತ್ತು, ಒಂದು ಸಾಂಗ್ ಬೇಕಾಗಿರಲಿಲ್ಲ, ಅದೆಲ್ಲ ಇದೆ. ಸೆಕೆಂಡ್ ಹಾಫ್ ಎಂಗೇಜಿಂಗ್ ಆಗಿತ್ತು, ಇನ್ನೊಂದು ಸ್ವಲ್ಪ ಎಮೋಷನಲ್ ಅಂಡರ್ಟೋನ್ ಇರ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಆ್ಯಕ್ಷನ್ ಫಿಲಮು, ಮಾಸ್ ಫಿಲಮ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದೆ, ಅದನ್ನು ಚೆನ್ನಾಗಿ ಸರ್ವ್ ಮಾಡಿದ್ರು. ಪ್ರಭಾಸ್ ಅವರ ಫ್ಯಾನ್ಸ್ಗಂತೂ ಹಬ್ಬ, ಸಖತ್ತೆ ಎಂಜಾಯ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಈವನ್ ಫ್ಯಾನ್ ಆಗಿರೋದು ಬೇಡ, ರೆಗ್ಯುಲರ್ ಆ್ಯಕ್ಷನ್ ಮೂವಿ ಫ್ಯಾನ್ ಅಥವಾ ನೀವು
ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಸ್ಟೈಲ್ಗೆ, ಅವರ ಒಂದು ಆ್ಯಕ್ಷನ್ ಫಿಲಮ್ಗೆ ಫ್ಯಾನ್ ಆಗಿದ್ರು ಕೂಡ ಡೆಫಿನೆಟ್ಲಿ ಈ ಸಿನಿಮಾ ನಿಮಗೆ ವರ್ದಿ ಎಂಟರ್ಟೈನರ್ ಅನಿಸುತ್ತೆ. ಎಸ್ಪೆಷಲಿ ಆನ್ ಬಿಗ್ ಸ್ಕ್ರೀನ್ ಒಳ್ಳೆ ಕ್ರೌಡ್ ಜೊತೆಗೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ವಿಮರ್ಶೆನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇ ಬಿಡಿ. ಹಾಗೆ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ ಆಗಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಡಿ.